ಸೊ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುನಿಲ್ ಕುಮಾರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿಯಾಗಿ ರೆಡ್ ಕಲರ್ ಬ್ಯಾಕ್ಗ್ರೌಂಡ್ ಫೋಟೋ ಎಡಿಟಿಂಗನ್ನು ಯಾವ ರೀತಿ ಮಾಡೋದು, ಅದು ಕೂಡ ಲೈಟ್ರೂಮನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿ, ಆಲನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲದಾಗಿ ನೀವು ನಿಮ್ಮ ಫೋಟೋವನ್ನು ಈ ರೀತಿಯಾಗಿ ಗ್ಯಾಲರಿಯಲ್ಲಿ ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನೀಗ ಇಲ್ಲಿ ಗ್ಯಾಲರಿಯಲ್ಲಿ ಓಪನ್ ಮಾಡಿದ್ದೀನಿ ನನ್ನ ಫೋಟೋವನ್ನು. ನಂತರ ಇಲ್ಲಿ ನಿಮಗೆ ಶೇರ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನು ಲೈಟ್ರೂಮ್ ಅಪ್ಲಿಕೇಶನ್ಗೆ ನೀವು ಶೇರ್ ಮಾಡಬೇಕಾಗುತ್ತೆ. ಲೈಟ್ರೂಮ್ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಂತರ ಇಲ್ಲಿ ಮೇಲ್ಗಡೆ ನೋಟಿಫಿಕೇಷನ್ ನೋಡ್ತಾ ಇದ್ದೀರಾ, ಇಂಪೋರ್ಟ್ ಫಿನಿಶಿಡ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮನ್ನು ಇದು ಲೈಟ್ರೂಮ್ಗೆ ಕರ್ಕೊಂಡು ಹೋಗುತ್ತೆ. ನೋಡ್ತಾ ಇದ್ದೀರಾ, ಲೈಟ್ರೂಮ್ ಓಪನ್ ಆಗ್ತಾ ಇದೆ. ನಂತರ ಈ ಫೋಟೋವನ್ನು ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ನಿಮಗೆ ಇಲ್ಲಿ ಲೈಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ ಇದರ ಹೈಲೈಟ್ಸನ್ನು ನಾನು ಮೈನಸ್ ಮಾಡ್ತಾ ಇದ್ದೀನಿ, -50 ಮಾಡ್ತಾ ಇದ್ದೀನಿ. ಅದೇ ರೀತಿ ಇದರ ವೈಟನ್ನು ಕೂಡ, ವೈಟ್ ಬ್ಯಾಲೆನ್ಸನ್ನು ಕೂಡ ಕಡಿಮೆ ಮಾಡ್ತಾ ಇದ್ದೀನಿ, ಅಂದರೆ 20 ಮಾಡ್ತಾ ಇದ್ದೀನಿ ವೈಟನ್ನು. ನಂತರ ಇಲ್ಲಿ ಟೆಂಪ್ರೇಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಿಕ್ಸ್ ಟೂಲನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಇಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಹ್ಯೂವನ್ನು ನಾನು ಕಡಿಮೆ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೆ, -16 ಮಾಡಿದ್ದೀನಿ. ಈಗ ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಬೋದು ನೀವು, -10ಇಂದ 15ವರೆಗೆ ಎಷ್ಟು ಬೇಕಂದ್ರೆ ಇಟ್ಕೋಬೋದು. ನಂತರ ಸ್ಯಾಚುರೇಷನನ್ನು 12 ಮಾಡ್ತಾ ಇದ್ದೀನಿ. ಅದೇ ರೀತಿ ಲುಮಿನೆನ್ಸನ್ನು +33 ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 30 to 40 ಎಷ್ಟು ಬೇಕಾದರೂ ಇಟ್ಕೊಬೋದು. ಇದರಿಂದ ನಿಮ್ಮ ಫೇಸ್ ವೈಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ ಫೋಟೋದಲ್ಲಿ ಫೇಸ್ ಯಾವ ರೀತಿ ವೈಟ್ ಆಗಿದೆ ಅಂತ. ನಂತರ ಇಲ್ಲಿ ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಇದರ ಹ್ಯೂವನ್ನು ನಾನು -52 ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಸ್ಯಾಚುರೇಷನನ್ನು 29 +29. ಅದೇ ರೀತಿ ಲುಮಿನೆನ್ಸನ್ನು -21 ಮಾಡ್ತಾ ಇದ್ದೀನಿ. ನಿಮಗೆ ಯಾವುದೇ ರೀತಿ ಕಲರ್ ಬೇಕೋ ಆ ರೀತಿ ಮಾಡಬೇಕು. ಬಟ್ ಇಲ್ಲಿ ನಾನು ಹೇಳೋ ಸ್ಟೆಪ್ಪನ್ನೇ ಫಾಲೋ ಮಾಡಿ, ನಾನು ಮಾಡಿರೋ ರೀತಿ. ಯಾಕಂದರೆ ನಿಮಗೆ ರೆಡ್ ಕಲರ್ ಬರಬೇಕಂದ್ರೆ ಈ ರೀತಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಬ್ಲೂ ಕಲರನ್ನು ಕೂಡ ಇದೇ ರೀತಿ ನೀವು ಸೆಟ್ ಮಾಡಬೇಕಾಗುತ್ತೆ. ಹ್ಯೂವನ್ನು 0, ಅದೇ ರೀತಿ ನಾನು ಸ್ಯಾಚುರೇಷನನ್ನು -30 ಮಾಡಿದ್ದೀನಿ. ನಂತರ ಇಲ್ಲಿ ಕೆಳಗಡೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದರ ಪಿಗ್ನೆಟನ್ನು ಮೈನಸ್ ಮಾಡ್ತಾಯಿದ್ದೀನಿ, -40 ಮಾಡಿದ್ದೀನಿ ಈಗ. ಅದೇ ರೀತಿ ಡೆಹಾಸನ್ನು 19 ಮಾಡಿದ್ದೀನಿ, 90 ಅಥವಾ 20 ಎಷ್ಟು ಬೇಕಂದ್ರೆ ಇಟ್ಕೋಬೋದು ನೀವು. ಸೊ ಇಷ್ಟಾಗಿದೆಯಲ್ಲ ಫ್ರೆಂಡ್ಸ್. ನಂತರ ಇಲ್ಲಿ ನಿಮಗೆ ಫೋರ್ತ್ ಒನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಆರ್ಟಿಸ್ಟಿಕ್ 3 ಅಂತ ಒಂದು ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ಈಗ ರೆಡ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ನೀವು ಫೇಸ್ ಕೂಡ ತುಂಬ ರೆಡ್ ಆಗಿರುವಂಥದ್ದು, ಅದಕ್ಕೋಸ್ಕರ ಇದನ್ನು ನಾನು ಬ್ಯಾಕ್ ಮಾಡಿದ್ದೀನಿ. ಈಗ ನೋಡ್ತಾ ಇದ್ದೀರಾ ಬ್ಯಾಕ್ ಬಂದು ಇಲ್ಲಿ ಟೆಂಪ್ರೇಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ಫೇಸನ್ನು ಇನ್ನೂ ವೈಟ್ ಮಾಡ್ತೀನಿ ನಾನು, ಅಂದರೆ 50 ಮಾಡ್ತೀನಿ. ಈಗ ತುಂಬ ವೈಟ್ ಆಗಿದೆ, 50 to 60 ಎಷ್ಟು ಬೇಕಂದ್ರೂ ಮಾಡ್ಕೊಬೋದು. ಇದರಿಂದ ನಿಮ್ಮ ಫೇಸ್ಗೆ ಆ ರೆಡ್ ಕಲರ್ ಏನು ಅಷ್ಟಾಗಿ ರೆಡ್ ಆಗೋದಿಲ್ಲ ನಿಮ್ಮ ಫೇಸ್. ನಂತರ ಮತ್ತೆ ಅದೇ ಟೂಲನ್ನು ಯೂಸ್ ಮಾಡಿ ಇಲ್ಲಿ ಆರ್ಟಿಸ್ಟಿಕ್ 3 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ಈಗ 156 ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ಫುಲ್ ಕಲರ್ ರೆಡ್ ಆಗಿದೆ. ಈಗ ಬ್ಯಾಕ್ಗ್ರೌಂಡ್ ಫುಲ್ ರೆಡ್ ಆಗಿದೆ ಗ್ರೀನ್ ಇದ್ದಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೊ ನಂತರ ಇಲ್ಲಿ ಮತ್ತೆ ನೀವು ಟೆಂಪ್ರೇಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮಿಕ್ಸ್ ಟೂಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಒನ್ ರೆಡ್ನ ಹ್ಯೂವನ್ನು ನೀವು -45 ಮಾಡಿ. ಅದೇ ರೀತಿ ಲುಮಿನೆನ್ಸನ್ನು -30. ಇದೇ ರೀತಿ ನೀವು ಕಲರ್ನ ಮಾಡಿ, ಯಾಕಂದರೆ ನಿಮ್ಮ ರೆಡ್ ಕಲರ್ ಇನ್ನೂ ಡಾರ್ಕ್ ಆಗಬೇಕಂದ್ರೆ ಈ ರೀತಿ ನೀವು ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಡೆಹಾಸನ್ನು ನಾನು +30 ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕೆಳಗಡೆ ನಿಮಗೆ ಒಂದು ಟ್ರಯಾಂಗಲ್ ಥರ ಒಂದು ಟೂಲ್ ಕಾಣಿಸ್ತಾ ಇರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ ಇದರ ಶಾರ್ಪನಿಂಗನ್ನು ಜಾಸ್ತಿ ಮಾಡ್ತಾ ಇದ್ದೀನಿ. ಡೀಟೇಲ್ಸನ್ನು ಅದೇ ರೀತಿ ಮಾಸ್ಕಿಂಗ್, ನಾಯ್ಸ್ ರಿಡಕ್ಷನ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಫೋಟೋಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಬೋದು. ಸೊ ಫೈನಲ್ ಆಗಿ ನಮ್ಮ ಫೋಟೋ ಈ ರೀತಿಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್, ರೆಡ್ ಕಲರಲ್ಲಿ ನೋಡ್ತಾ ಇದ್ದೀರಾ. ಸೊ ನಂತರ ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಫೋಟೋವನ್ನು ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಅಂದರೆ ಸೇವ್ ಮಾಡಬೇಕಾಗುತ್ತೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ನಾವು ಈ ಬ್ಯಾಕ್ಗ್ರೌಂಡನ್ನು ರೆಡ್ ಮಾಡಿದ್ದೀವಿ ಫ್ರೆಂಡ್ಸ್. ಸೊ ಇದೇ ರೀತಿ ಹೆಚ್ಚಿನ ಫೋಟೋ ಎಡಿಟಿಂಗ್ ವೀಡಿಯೋಗಳನ್ನು ಕನ್ನಡದಲ್ಲಿ ಕಲಿಯೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.